ಆಹಾ, ನೀವು ತರುಣ್ ಸುಧೀರ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದ್ರ ಬಗ್ಗೆ. ಫಸ್ಟ್ ಟೈಮ್ ಮೀಟಿಂಗ್ ತರುಣ್ ಸುಧೀರ್ ಅವರು. ರಾಬರ್ಟ್ ಸೆಟ್ ನೋ ಅವ್ರ ಆಫೀಸಲ್ಲಿ ಫಸ್ಟ್ ಎಲ್ಲಿ ಮೀಟ್ ಆಗಿದ್ದು ಅವ್ರ ಆಫೀಸಲ್ಲಿ ರಾಬರ್ಟ್ ನನಗೆ ಕಾಸ್ಟ್ ಮಾಡುವಾಗ ಆಫೀಸ್ಗೆ ಬನ್ನಿ ಅಂದಿದ್ದು. ದಟ್ ಈಸ್ ವೆನ್ ಐ ಮೆಟ್ ಹಿಮ್ ಇನ್ ಆಫೀಸ್, ಅವ್ರ ಆಫೀಸಲ್ಲಿ. ಆಮೇಲೆ ಮದ್ವೆದ್ ವಿಷಯ ಬಂದಾಗ ದ ಫಸ್ಟ್ ಟೈಮ್ ನಾವು ಹೋಗಿದ್ದು ಅಂದ್ರೆ ಪರ್ಷಿಯನ್ ಟೆರೆಸ್ಗೆ ಫಾರ್ ಅ ಡಿನ್ನರ್ ಡೇಟ್. ಯಾರಿಗೂ ಗೊತ್ತಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಐ ಟೋಲ್ಡ್ ದಿಸ್ ಇಯರ್. ನಿಮ್ಮ ಮದುವೆ ಬಗ್ಗೆ 30 ಸೆಕೆಂಡ್ ನಾನ್ ಸ್ಟಾಪ್ ಮಾತಾಡ್ಬೇಕು. ಯಾರ ಮದ್ವೆ ಬಗ್ಗೆ? ನನ್ನ ಮದ್ವೆ ಬಗ್ಗೆ. ನನ್ನ ಮದ್ವೆ ನಾನ್ ಸ್ಟಾಪ್ ಹೇಳ್ಬೇಕು. ನನ್ನ ಮದ್ವೆ August 11th ಆಗಿದ್ದು with the well known director Tarun Sudhir ಅವರು. And it was like a fairy tale. ನಮ್ದು 2 ಸ್ಟೈಲ್ ವೆಡ್ಡಿಂಗ್ ಆಯ್ತು. ಇಲ್ಲಿ ಬೆಂಗಳೂರಲ್ಲಿ ಹಿಂದೂ ಸ್ಟೈಲ್ ಅಲ್ಲಿ ಆಯ್ತು, ಒಂದು ಕ್ರಿಶ್ಚಿಯನ್ ಸ್ಟೈಲ್ ಅಲ್ಲಿ ಆಯ್ತು. ಕ್ರಿಶ್ಚಿಯನ್ ಸ್ಟೈಲ್ ಅಲ್ಲಿ ನಂದು ವೈಟ್ ಗೌನ್ ಹಾಕಿದ್ದೆ. ಮದ್ವೆ ಬಗ್ಗೆ ಮಾತಾಡ್ಬೇಕು ತಾನೆ, ಮಾತಾಡ್ತಿದ್ದೀನಿ, ಕೇಳಿಸ್ಕೋಬೇಕು. ತುಂಬಾ ಖುಷಿಯಲ್ಲಿದ್ದೀನಿ. he has been keeping me very happy and ಚೇಂಜಸ್ ಜಾಸ್ತಿ ಇಲ್ಲ. ಅನ್ಕೊಂಡಿದ್ದೆ ಮದ್ವೆ ಆದ್ಮೇಲೆ ಇಷ್ಟೆಲ್ಲ ಚೇಂಜಸ್ ಇರುತ್ತೆ, ಐ ಶುಡ್ ಬಿ ಲೈಕ್ ದಿಸ್, ಐ ಶುಡ್ ಬಿ ಲೈಕ್ ದಟ್. 30 seconds ಆಯ್ತಾ ನೋಡಿ? ಇಲ್ಲ, ಆಗಿಲ್ಲ 5 ಸೆಕೆಂಡ್ ಸ್ಟಾರ್ಟಿಂಗ್. ಈಸ್ ಬೀನ್ ವೆರಿ ಸ್ವೀಟ್. ನನಗೆ ನನ್ನ ಫ್ರೀಡಮ್ ಕೊಡ್ತಾರೆ, ನನ್ನ ಸ್ಪೇಸ್ ಕೊಡ್ತಾರೆ. ಆ್ಯಂಡ್ ಹಿ ರೆಸ್ಪೆಕ್ಟ್ಸ್ ಮೀ, ಹಿ ರೆಸ್ಪೆಕ್ಟ್ಸ್ ಮೈ ವರ್ಕ್. ಅಟ್ ದ ಸೇಮ್ ಟೈಮ್ ನಾನು ತುಂಬ ಪೇಷಂಟ್ ಆಗಿ ಐ ಲಿಸನ್ ಟು ಹಿಮ್. ನಾನು ಅವ್ರಿಗೆ ಇರಿಟೇಟ್ ಮಾಡಲ್ಲ, ಏನೂ ಮಾಡಲ್ಲ. ಸೊ ಅಷ್ಟೇ. 30 seconds. ನನ್ನ ಪ್ರಶ್ನೆ ಸೋನಲ್ ಮಂತೆರೋ ಬಗ್ಗೆ ಹೇಳಿ. ಅಲ್ಲಿ ಆ ಕ್ವೆಶ್ಚನ್ ಇದೆ ಹೇಗೆ ಅವ್ರ ಬಗ್ಗೆ 5 ಗುಡ್ ಥಿಂಗ್ಸ್ ಅಬೌಟ್ ಸೋನಲ್ ಮಂತೆರೋ. ಚಾನ್ಸೇ ಇಲ್ವಲ್ಲ, ಆ ಥರ ಬರ್ದೇ ಇರಲ್ಲ. ಬರ್ದಿದ್ದಾರೆ ಅಂತ ಹೇಳ್ತಿದ್ದೀನಿ ತಾನೆ, ಆಮೇಲೆ ತೋರಿಸ್ತೀನಿ. ಫಸ್ಟ್ ಥಿಂಗ್, ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು. ಇದೆಲ್ಲ ಪ್ಲೀಸ್ ಹೈಲೈಟ್ ಮಾಡಿ ಹಾಕಿ. ವೆರಿ ಪ್ರೊಫೆಷನಲ್ ಇನ್ ಆಕ್ಟಿಂಗ್. ಸಿಗ್ತಾನಿಲ್ವಾ ಇದಾದ್ಮೇಲೆ ನಿಮ್ಗೆ? ಅಲ್ಲ, ಇನ್ನು ಗುಡ್ ಥಿಂಗ್ಸ್ ಅಲ್ವಾ, ಬ್ಯಾಡ್ ಥಿಂಗ್ಸ್ ಅಂದ್ರೆ 5 ಪಟ್ ಅಂತ ಹೇಳ್ಬಿಡ್ತಾ ಇದ್ದೆ. ಗುಡ್ ಥಿಂಗ್ಸ್ ಅಲ್ಲ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಇರಲಿಲ್ಲ ನನಗೆ. ನವಗ್ರಹನ ಪ್ರೆಸೆಂಟ್ ಜನರೇಷನ್ ಆಕ್ಟರ್ಸ್ ಮಾಡಿದ್ರೆ ಯಾವ ಕ್ಯಾರೆಕ್ಟರ್ಸ್ ಯಾವ ಆಕ್ಟರ್ ಪ್ಲೇ ಮಾಡ್ಬೋದು? ಐ ಥಿಂಕ್ ನವಗ್ರಹನ ಮತ್ತೆ ನಮ್ಮ ಟೀಮೇ ಮಾಡಬೇಕು ಅಂತ ನನಗೆ ಎಲ್ಲ. ಆದ್ರೂ ಇವಾಗಿನ ಜನರೇಷನ್ ಪ್ಲೇ ಮಾಡೋದಾದ್ರೆ ಯಾರು? ಜಗ್ಗು ಆಗಿ ಮತ್ತೆ ದರ್ಶನ್ ಸರ್. ಯಾಕಂದ್ರೆ ಅವರೊಬ್ಬರೇ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಮತ್ತೆ ಕಣ್ಣು ಓಪನ್ ಮಾಡಿ ವಾಪಸ್ ಬರ್ತಾರೆ. ಅವ್ರ ತಲೆಯಲ್ಲಿ ಇಲ್ಲ, ಅವರೇ ಇರಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಮೇ ಬಿ ಪಾರ್ಟ್ 3 ಬಂದ್ರೆ ದ ನೆಕ್ಸ್ಟ್ ಜನರೇಷನ್. ಓಕೆ.